ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿಹಿ ಕಡುಬು ಮಾಡ್ತಾ ಇದ್ದೀನಿ. ಯಾಕೆಂದರೆ ನನ್ನ ಮೊಮ್ಮಕ್ಕಳು ಬಂದಿದ್ದಾರೆ. ಅವ್ರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ತಿಂಡಿ ಸಿಹಿ ಕಡುಬು ಕೇಳಿದ್ದಾರೆ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: 1 ಕಪ್ ಬೆಲ್ಲ, 1.5 ಕಪ್ ತೆಂಗಿನ ತುರಿ, ಸ್ವಲ್ಪ ಸ್ಮೆಲ್ ಬರೋಕ್ಕೆ ಇದು ಏಲಕ್ಕಿ ಪುಡಿ ಅಷ್ಟೇ. ಇದು ಹಾಕ್ಕೊಂಡು ಹೂರಣ ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ಹೂರಣಕ್ಕೆ ಬೆಲ್ಲ ತೆಂಗಿನ ತುರಿ ಸೇರಿಸ್ಕೊಂಡಿದ್ದೀನಿ. ಅದು ಸ್ವಲ್ಪ ಗಟ್ಟಿ ಆಗಬೇಕು, ಅಷ್ಟೊಂದು ಕಲಕ್ತಾ ಇರಬೇಕು. ಹೂರಣ ಚೆನ್ನಾಗಿ ಬಂದಿದೆ. ಸ್ವಲ್ಪ ಒಂದು 10-15 ನಿಮಿಷ ಆರಕ್ಕೆ ಬಿಡ್ತೀನಿ. ಅಷ್ಟರೊಳಗೆ ಅಕ್ಕಿ ಹಿಟ್ಟು ಕಣಕ ರೆಡಿ ಮಾಡ್ಕೊಳ್ತೀನಿ. ಕಣಕ ರೆಡಿಯಾಗಿದೆ. ಈಗ ಹೂರಣ ಕಣಕದಲ್ಲಿ ತುಂಬಿಸ್ತೀನಿ. ತುಪ್ಪ ಸ್ವಲ್ಪ ಸವರ್ಕೊಳ್ಳೋಕ್ಕೆ ಇಟ್ಕೊಂಡು ಬೇಕಾದರೆ ತುಪ್ಪ ತಗೋಬೋದು. ಬಂದರೆ ಹಾಗೆ ಮಾಡೋಕ್ಕೆ ಬಂದರೆ ಹಾಗೆ ಮಾಡ್ಬೋದು. ತೆಳ್ಳಕ್ಕೆ ಮಾಡ್ಕೋಬೇಕು. ಚೂರು ಹೂರಣ ಹಾಕ್ತಿದ್ದು ಫುಲ್ಲು ಸ್ಪ್ರೆಡ್ ಮಾಡೋ ಥರ ಇಟ್ಕೋಬೇಕು. ನಾನು ಮಾಡಿರೋದನ್ನು ಇಡ್ಲಿ ಪಾತ್ರೆಗೆ ಚೇಂಜ್ ಮಾಡಿ ಬೇಯಿಸೋಕೆ ಇಟ್ಟಿದ್ದೀನಿ. ಒಂದು 10 ಅಥವಾ 15 ನಿಮಿಷದಲ್ಲಿ ಬೆಂದು ಹೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕಿದು. ಮುಚ್ತಾ ಇದ್ದೀನಿ. ಈಗ ಚೆಕ್ ಮಾಡಿ ನೋಡೋಣ ಕಡುಬು ರೆಡಿಯಾಗಿದೆಯಾ ಅಂತ. ಕಡುಬು ರೆಡಿಯಾಗಿದೆ. ಮುಟ್ಟಿ ನೋಡಿದ್ರೆ ಅಂಟಬಾರ್ದು. ಕಡುಬು ಚೆನ್ನಾಗಿ ರೆಡಿಯಾಗಿದೆ. ಟೇಸ್ಟಿ ಕಡುಬು ರೆಡಿಯಾಗಿದೆ. ನಿಮಗೆಲ್ರಿಗೂ ಗೊತ್ತಿರೋದೇ ಇದು. ಆದರೆ ಗೊತ್ತಿಲ್ಲದೆ ಇರೋರು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.